ODI ಕ್ರಿಕೆಟ್ ವಾಪಸ್ ಬಂದಿದೆ ಆ್ಯಂಡ್ ಸೋ ಆರ್ ದ ಬಿಗ್ಗೆಸ್ಟ್ ಸ್ಟಾಲ್ವಾರ್ಡ್ಸ್ ಆಫ್ ಒನ್ ಡೇ ಕ್ರಿಕೆಟ್ ಇನ್ ರೋಹಿತ್ ಶರ್ಮಾ ಆ್ಯಂಡ್ ವಿರಾಟ್ ಕೊಹ್ಲಿ. ಬಟ್ ಅದೆಲ್ಲ ಬಿಗ್ ಬ್ರೇಕಿಂಗ್ ನ್ಯೂಸ್. ಶುಭ್ಮನ್ ಗಿಲ್ ಅವ್ರನ್ನ ODI ಟೀಮ್ ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಲೆಟ್ ದಟ್ ಸಿಂಕ್ ಇನ್. ನನಗೇನು ಆ ಡಿಸಿಷನ್ ಸ್ಟ್ರೇಂಜ್ ಅನ್ಸಲ್ಲ, ಬಿಕಾಸ್ ಈ ವಾಸ್ ಆಲ್ರೆಡಿ ದ ವೈಸ್ ಕ್ಯಾಪ್ಟನ್, ಬಟ್ ದ ಟೈಮಿಂಗ್ ಇಸ್ ರಿಯಲಿ ಸರ್ಪ್ರೈಸಿಂಗ್. ಏನಕ್ಕೆ ಇನ್ನು 2 ವರ್ಷ ಇದೆ 2027 ವರ್ಲ್ಡ್ ಕಪ್ಗೆ. ಆ್ಯಂಡ್ ಇಟ್ಸ್ ಆಲ್ಸೋ ಕೈಂಡ್ ಆಫ್ ಅನ್ಫೇರ್ ಆನ್ ರೋಹಿತ್. ಏನಕ್ಕೆ ಇನ್ ಇಸ್ ಲಾಸ್ಟ್ ODI ಗೇಮ್ ಅವ್ರು ಚಾಂಪಿಯನ್ಸ್ ಟ್ರೋಫಿ ಗೆಲ್ಸ್ಕೊಟ್ಟಿದ್ರು ನಮಗೆ ಆಸ್ ಕ್ಯಾಪ್ಟನ್. ಚೀಫ್ ಸೆಲೆಕ್ಟರ್ ಅಜಿತ್ ಅಗರ್ಕರ್ ಏನು ಹೇಳ್ತಿದ್ದಾರೆ ಅಂದರೆ 3 ಟೀಮ್ಗೆ 3 ಕ್ಯಾಪ್ಟನ್ ಹಿಡ್ಕೊಂಡು ಕಂಟಿನ್ಯೂ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ. ಪ್ರಾಬ್ಲಿ ದಟ್ಸ್ ಫೇರ್, ವಿಲ್ ಸಿ ಹೌ ದಟ್ ಗೋಸ್. ಆದರೆ ರೋಹಿತ್ ಮತ್ತು ವಿರಾಟ್ ಇಬ್ಬರು ಇವಾಗ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ ಸ್ಕ್ವಾಡಲ್ಲಿ. ಆದರೆ 2027 ಆಡ್ತಾರಾ ಇಲ್ವಾ ಅನ್ನೋದು ಇನ್ನೂ ಅನ್ಶೋರ್ ಆಗೇ ಇದೆ. ಆ್ಯಂಡ್ ಅದರ್ ಮೇಜರ್ ಟಾಕಿಂಗ್ ಪಾಯಿಂಟ್ಸ್ ಫ್ರಮ್ ದ ಸ್ಕ್ವಾಡ್ ಮೈಟ್ ಬಿ ಶ್ರೇಯಸ್ ಅಯ್ಯರ್ ಅವ್ರನ್ನ ವೈಸ್ ಕ್ಯಾಪ್ಟನ್ಸಿಗೆ ಎಲಿವೇಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಅ ಮ್ಯಾಸಿವ್ ಬೂಸ್ಟ್ ಫಾರ್ ಹಿಮ್ ಆ್ಯಂಡ್ ಮಚ್ ಡಿಸರ್ವಿಂಗ್ ಆಲ್ಸೋ. ಏನಕ್ಕೆ ಅವರು ಪಂಜಾಬ್ ಟೀಮ್ಗೆ ಎಷ್ಟು ಚೆನ್ನಾಗಿ ಲೀಡರ್ಶಿಪ್ ಸ್ಕಿಲ್ಸ್ ತೋರಿಸಿ ಇಂಡಿಯಾ ಗೇಮ್ಸ್ಗೆ, ಆ್ಯಂಡ್ ಈಸ್ ಆಲ್ಸೋ ಅ ಪಿವಿಟಲ್ ಮೆಂಬರ್ ಆಫ್ ದ ODI ಸ್ಕ್ವಾಡ್ ಎಸ್ ವೆಲ್. ಸೊ ವೆರಿ ಹ್ಯಾಪಿ ಫಾರ್ ಹಿಮ್. ಆ್ಯಂಡ್ ಅದರ್ ದೆನ್ ದಟ್ ನೋಟಬಲ್ ಆಬ್ಸೆಂಟೀಸ್ ಹೇಳ್ಬೇಕಂದ್ರೆ ಹಾರ್ದಿಕ್ ಪಾಂಡ್ಯ ಅವರಿಲ್ಲ, ಹೀಸ್ ನರ್ಸಿಂಗ್ ಆ್ಯನ್ ಇಂಜುರಿ. ಅವರು ಏಷ್ಯಾ ಕಪ್ ಫೈನಲ್ ಮುಂಚೆ ಆಗಿದ್ದು. ಬುಮ್ರಾ ಇಲ್ಲ, ಹೀಸ್ ರೆಸ್ಟೆಡ್. ವರುಣ್ ಚಕ್ರವರ್ತಿನ ಸೆಲೆಕ್ಟ್ ಮಾಡಿಲ್ಲ, ಪ್ರಾಬ್ಲಿ ಬಿಕಾಸ್ ತುಂಬ ಸ್ಪಿನ್ನರ್ಸ್ನ ಆಸ್ಟ್ರೇಲಿಯಾ ಕರ್ಕೊಂಡು ಹೋಗೋದು ಬೇಡ ಅಂತ. ಸೊ ಇಟ್ಸ್ ಅ ಗುಡ್ ಸ್ಕ್ವಾಡ್. ಧ್ರುವ್ ಜೋರೆಲ್ನ ವಾಪಸ್ ಕರೆಸಿದ್ದಾರೆ ಸಂಜು ಸ್ಯಾಮ್ಸನ್ ಬದಲು. ಸೊ ಈ ಥರ ತುಂಬ ಟಾಕಿಂಗ್ ಪಾಯಿಂಟ್ಸ್ ಇದೆ ಏನಕ್ಕೆ ಇದೆಲ್ಲ ಆಯಿತು ಅಂತ. ವಿ ವಿಲ್ ಡಿಸ್ಕಸ್ ಆಲ್ ದ್ಯಾಟ್ ಇನ್ ಡೀಟೇಲ್ ಬಿಫೋರ್ ದ ಸೀರೀಸ್ ಸ್ಟಾರ್ಟ್ಸ್. ನಮ್ಮ ಹಡಲ್ನೆಲ್ಲ ಜಾಯ್ನ್ ಆಗ್ಬಿಟ್ಟು ಅವಾಗ ಪ್ರಿವ್ಯೂ ಮಾಡೋಣ. ಲೆಟ್ಸ್ ಯು ದೇರ್.